ರಾಜನು ಏಕೆ ತನ್ನ ರಾಜ್ಯವನ್ನು ಬಿಟ್ಟು ಹೋದನು? ಪ್ರಾಚೀನ ಕಾಲದಲ್ಲಿ ಒಂದು ಸಂತೃಪ್ತ ರಾಜ್ಯವಿತ್ತು. ಆ ರಾಜ್ಯದ ಹೆಸರು ಸತ್ಯಪುರ. ಸತ್ಯಪುರವು ಸುಂದರವಾದ ನದಿಗಳು, ಹಸಿರು ಕಾಣುವ ಹಳ್ಳಿ ಪಟ್ಟಣಗಳು, ಪ್ರಜೆಗಳ ಸಂತೋಷ ಮತ್ತು ಸುಖಮಯ ಜೀವನದಿಂದ ಸಮೃದ್ಧವಾಗಿತ್ತು. ಆ ರಾಜ್ಯದ ರಾಜನು ಬಹಳ ಬುದ್ಧಿವಂತ, ದಯಾಳು ಮತ್ತು ನ್ಯಾಯವಂತನಾಗಿದ್ದನು. ಅವನ ಹೆಸರೇ ರಾಜಧರ್ಮ. ರಾಜಧರ್ಮನು ರಾಜ್ಯದ ಕಲ್ಯಾಣಕ್ಕಾಗಿ ದಿನರಾತ್ರಿ ಶ್ರಮಿಸುತ್ತಿದ್ದ. ಪ್ರಜೆಗಳ ಸಮಸ್ಯೆಗೆ ತಕ್ಷಣ ಪರಿಹಾರ ನೀಡುತ್ತಾ. ಆದರೆ ಕೆಲ ವರ್ಷಗಳ ನಂತರ ರಾಜನು ಆತಂಕದಲ್ಲಿ ಕಾಣಿಸಿಕೊಂಡ. ಆತನ ಮುಖದ ಮೆರೆಗಳನ್ನು ಯಾರೂ ಕಾಣಲಿಲ್ಲ. ನಮ್ಮ ರಾಜನು ಹೀಗೆ ಏಕೆ ಚಿಂತೆಯಿಂದ ಮುಳುಗಿದ್ದಾನೆ ಎಂದು ಜನರು ಕೇಳಿಕೊಳ್ಳಲು ಆರಂಭಿಸಿದರು. ರಾಜನು ದಿನಕ್ಕೆ ದಿನಕ್ಕೆ ಮೌನವಾಗುತ್ತಾ ಹೋದನು. ಅವನ ಜೊತೆ ಸಮಾಲೋಚನೆ ಮಾಡಲು ಬಂದ ಸಚಿವರು, ಸೇನಾಧಿಕಾರಿಗಳು, ಶ್ರೇಷ್ಠಮಾನ್ಯರು ಯಾರಿಗೂ ಕೂಡ ಸಮಾಧಾನಕರ ಉತ್ತರವನ್ನು ಕೊಡಲಿಲ್ಲ. ಆದರೆ ಆತನ ಹೃದಯದಲ್ಲಿ ಬೃಹತ್ ಸಂಕಟವಿತ್ತು. ರಾಜನು ದಿನನಿತ್ಯ ಸಾಯಂಕಾಲ ರಾಜ್ಯಭವನದ ತೋಟದಲ್ಲಿ ಕಾಲಹರಣ ಮಾಡುತ್ತಿದ್ದ. ಒಂದು ದಿನ ಆ ತೋಟದಲ್ಲಿ ಬೇಟೆಯಾಡುತ್ತಿದ್ದಾಗ ಆತನಿಗೆ ಒಂದು ಹಳೆಯ ತಪಸ್ವಿಯು ಭೇಟಿ ಕೊಟ್ಟನು. ಆ ತಪಸ್ವಿಯ ಮುಖದಲ್ಲಿ ಶಾಂತಿ, ಜ್ಞಾನ ಮತ್ತು ಶುದ್ಧತೆಯ ಕಿರಣವು ಕಾಣಿಸಿತು. ತಪಸ್ವಿಯು ಕೇಳಿದನು, ರಾಜನೇ, ಏನು ಕಾರಣ ನಿಮ್ಮ ಈ ಆತಂಕಕ್ಕ? ರಾಜನು ಮೊದಲು ಮೌನವಾಗಿದ್ದರೂ ತದನಂತರ ತನ್ನ ಹೃದಯದ ಭಾರವನ್ನು ಹೊರಹಾಕಿದನು. ಮಹಾತ್ಮನೇ, ನಾನು ನನ್ನ ಪ್ರಜೆಗಳಿಗಾಗಿ ಎಲ್ಲಾ ಮಾಡುತ್ತಿದ್ದೇನೆ. ಆದರೆ ನನ್ನೊಳಗೆ ಒಂದು ಖಾಲಿತನವಿದೆ. ನಾನು ಬಹುಶಃ ನನ್ನ ಜೀವನದ ನಿಜವಾದ ಅರ್ಥವನ್ನು ಹುಡುಕುತ್ತಿದ್ದೀನಿ. ಈ ರಾಜ್ಯ, ಈ ಐಶ್ವರ್ಯ, ಈ ಶಕ್ತಿ ಎಲ್ಲವೂ ತಾತ್ಕಾಲಿಕವೆನಿಸುತ್ತಿದೆ. ನಾನು ನಿಜವಾದ ಶಾಂತಿ ಇಲ್ಲದೆ ಬದುಕುತ್ತಿದ್ದೇನೆ. ತಪಸ್ವಿಯು ಹಾಸ್ಯ ಮಾಡುತ್ತಾ, ರಾಜನೇ, ನಿಜವಾದ ಶಾಂತಿ ರಾಜತಾಂತ್ರಿಕ ಹಸ್ತಕ್ಷೇಪಗಳಲ್ಲಿ ಸಿಗದು. ನಿಜವಾದ ಶಾಂತಿ ನಿಮ್ಮ ಮನಸ್ಸಿನ ಅಂತರಾಳದಲ್ಲಿ ಸುಪ್ತವಾಗಿದೆ. ಅದನ್ನು ನೀವು ಅರಿಯಬೇಕಾದರೆ ನೀವು ಹೊರಗಿನ ಮೋಜನ್ನು ಬಿಟ್ಟು ಒಳಗಿನ ಯಾತ್ರೆ ಕೈಗೊಳ್ಳಬೇಕು. ರಾಜನು ಆ ಮಾತುಗಳನ್ನು ಆಲಿಸಿ ಬೆಚ್ಚಿಬಿದ್ದನು. ನಾನು ನಿಜವಾಗಿಯೂ ಶಾಂತಿಯನ್ನು ಹುಡುಕಬೇಕು. ಆದರೆ ನನ್ನ ರಾಜ್ಯ, ನನ್ನ ಪ್ರಜೆಗಳು? ಅದಕ್ಕೆ ತಪಸ್ವಿಯು ಉತ್ತರಿಸಿದನು, ರಾಜನೇ, ನೀವು ಶ್ರೇಷ್ಠ ಮಂತ್ರಿಗಳನ್ನು ಹೊಂದಿದ್ದೀರಿ. ನೀವು ತಾತ್ಕಾಲಿಕವಾಗಿ ಅಧಿಕಾರವನ್ನು ಅವರ ಪಾಲಿಗೆ ಒಪ್ಪಿಸಿ ನಿಮ್ಮ ಆತ್ಮಯಾತ್ರೆಯನ್ನು ಆರಂಭಿಸಬಹುದು. ಆ ಮಾತುಗಳ ಮೇಲೆ ರಾಜನು ದೀರ್ಘವಾದ ಯೋಚನೆ ಮಾಡಿದನು. ಒಂದು ವಾರದ ನಂತರ ರಾಜನು ಸಭೆ ಕೂಗಿ ಎಲ್ಲ ಮಂತ್ರಿಗಳ ಮುಂದೆ ತನ್ನ ನಿರ್ಧಾರವನ್ನು ಪ್ರಕಟಿಸಿದನು. ನನ್ನ ಪ್ರಜಾಪ್ರಿಯರೇ, ನನ್ನ ಮಂತ್ರಿಗಳೇ, ನನ್ನ ಸೇವಕರೇ, ನಾನು ನನ್ನ ಬದುಕಿನ ನಿಜವಾದ ಅರ್ಥವನ್ನು ಹುಡುಕಲು ನಿರ್ಧರಿಸಿದ್ದೇನೆ. ನಾನು ನನ್ನ ಅಧಿಕಾರವನ್ನು ನನ್ನ ಹಿರಿಯ ಪುತ್ರನಿಗೆ, ಯುವರಾಜನಿಗೆ ಒಪ್ಪಿಸುತ್ತಿದ್ದೇನೆ. ಪ್ರಜೆಗಳು ಆಘಾತಗೊಂಡರು. ನಮಗೆ ರಾಜನು ಬೇಕು, ಅವರದೇನು ತಪ್ಪು ಎಂಬ ಚರ್ಚೆ ಎಲ್ಲೆಡೆ ನಡೆಯಿತು. ಆದರೆ ರಾಜನು ತನ್ನ ಮನಸ್ಸನ್ನು ಬದಲಾಯಿಸಲಿಲ್ಲ. ರಾಜನು ತನ್ನ ರಾಜ್ಯವನ್ನು ಪುತ್ರನಿಗೆ ಒಪ್ಪಿಸಿ ತನ್ನ ಪತ್ನಿ, ಕುಟುಂಬವನ್ನು ಆಶೀರ್ವದಿಸಿ ಶೃಂಗೇರಿಯ ಅರಣ್ಯಗಳ ಕಡೆ ಪ್ರಯಾಣ ಆರಂಭಿಸಿದನು. ಹಳ್ಳಿಗಳ, ಬೆಟ್ಟಗಳ, ನದಿಗಳ ಮೂಲಕ ಸಾಗಿದನು. ಎಲ್ಲೆಡೆ ಬಡವರ ಸೇವೆ ಮಾಡತೊಡಗಿದನು. ಭಿಕ್ಷುಕನಂತೆ ಬದುಕಿದನು. ಆದರೆ ಅದರಲ್ಲಿ ಅವನಿಗೆ ನಿಜವಾದ ಸಂತೋಷ ದೊರೆಯಿತು. ರಾಜನು ತಮ್ಮ ಹಳೆಯ ಬಡ ಜನರನ್ನು ಭೇಟಿ ಮಾಡುತ್ತಿದ್ದ. ಅವರು ಆಹಾರವಿಲ್ಲದೆ ಹೋರಾಡುತ್ತಿದ್ದರೆ ತನ್ನ ಬಟ್ಟೆಗಳನ್ನು ಕೊಟ್ಟು ಸಹಾಯ ಮಾಡುತ್ತಿದ್ದ. ಅನಾಥ ಮಕ್ಕಳಿಗೆ ಆಶ್ರಯ ನೀಡುತ್ತಿದ್ದ. ಅವನ ಜೀವನವು ಬಹಳ ಸರಳವಾದದ್ದಾಗಿತ್ತು. ಆದರೆ ಅದರಲ್ಲಿ ದೊರೆತ ಶಾಂತಿ ಆತನ ಪಡೆದ ಅರಮನೆಗಳಲ್ಲಿ ಕಾದುಕೊಳ್ಳಲಾಗದ ಶಾಂತಿಯಾಗಿತ್ತು. ಒಂದು ದಿನ ಆತನ ಹಳೆಯ ಮಂತ್ರಿಗಳು ಯುವರಾಜನೊಂದಿಗೆ ಅರಣ್ಯಕ್ಕೆ ಬಂದು, ಮಹಾರಾಜ, ನಿಮ್ಮ ವಾಪಸನ್ನು ಎಲ್ಲರೂ ಆಶಿಸುತ್ತಿದ್ದಾರೆ. ರಾಜ್ಯದ ಸ್ಥಿತಿ ನಿಮ್ಮಿಲ್ಲದೆ ಬಲಹೀನವಾಗಿದೆ ಎಂದು ಕೋರಿದರು. ಆದರೆ ರಾಜನು ಮುದ್ದಾಗಿ ಉತ್ತರಿಸಿದನು, ನಾನು ಈಗ ಇಷ್ಟು ಕಾಲ ಹುಡುಕುತ್ತಿದ್ದ ನಿಜವಾದ ಶಾಂತಿಯನ್ನು ಕಂಡಿದ್ದೇನೆ. ಈಗ ನನ್ನ ಹೃದಯ ಹರ್ಷದಲ್ಲಿದೆ. ನಾನು ಪ್ರಜೆಗಳ ಸೇವೆಯ ಮೂಲಕ ದೇವರ ಸೇವೆ ಮಾಡುತ್ತಿದ್ದೇನೆ. ನನ್ನಿಗೇನು ಇನ್ನೂ ಬೇಕು? ಮಾತುಗಳನ್ನು ಕೇಳಿದ ಮಂತ್ರಿಗಳು ಕಣ್ಣೀರಿನಿಂದ, ರಾಜನೇ, ನೀವು ಇಲ್ಲದಿದ್ರೆ ರಾಜ್ಯವು ಯಾತನೆಯಾಗುತ್ತದೆ ಎಂದರು. ಆಗ ರಾಜನು ಹೇಳಿದರು, ನನಗೆ ನಂಬಿಕೆ ಇದೆ. ನನ್ನ ಮಗನು ನನ್ನಂತೆ ಪ್ರಜಾಪ್ರಿಯನಾಗಿರುತ್ತಾನೆ. ನಾನು ಬುದ್ಧಿಯ ಮೂಲಕ ಆತನಿಗೆ ಸಲಹೆ ನೀಡುತ್ತೇನೆ. ಆದರೆ ನಾನು ಈಗ ತಪಸ್ಸಿನ ಜೀವನದಿಂದ ದೂರ ಹೋಗಲಾರೆ. ಆದ ಕಾರಣ ರಾಜನು ತನ್ನ ಬದುಕಿನ ಉಳಿದ ದಿನಗಳನ್ನು ಬಡವರನ್ನು, ಅನಾಥರನ್ನು, ಅಸಹಾಯಕರನ್ನು ಸಾಕುವ ಕೆಲಸದಲ್ಲಿ ಕಳೆದನು. ರಾಜಮನೆಗಳಲ್ಲಿ ಇದ್ದ ಚಿನ್ನವೂ ರಾಜ್ಯಶಕ್ತಿಯೂ ಅವನಿಗೆ ಬೇಕಾಗಲಿಲ್ಲ. ಈ ಕಥೆಯ ಮುಕ್ತಾಯ. ಈ ಕಥೆ ನಮಗೆ ಹೇಳುತ್ತದೆ, ಸತ್ಯವಾದ ಶಾಂತಿ ಮತ್ತು ಸಂತೋಷವು ವೈಭವ, ಸಿಂಹಾಸನ, ಹಣ, ಆಸ್ತಿಗಳಲ್ಲಿ ಇರದೆ ನಮ್ಮ ಹೃದಯದ ಶುದ್ಧತೆಯಲ್ಲಿ, ನಿರಾಳತೆಯಲ್ಲಿ ಇರುತ್ತದೆ. ರಾಜನು ತನ್ನನ್ನು ತಾನು ಅರಿತುಕೊಂಡ ನಂತರ ಆತ ತನ್ನನ್ನು ಪ್ರಜಾಪ್ರಿಯನಲ್ಲದೆ
ಮಾನವೀಯತೆಯ ಪ್ರತೀಕವನ್ನಾಗಿ ರೂಪಿಸಿಕೊಂಡನು. ರಾಜನು ಮಾಡಿದ ತ್ಯಾಗ ಪ್ರಪಂಚದ ಎಲ್ಲರಿಗೂ ಮಾದರಿಯಾಗಿದೆ. ಶಕ್ತಿಯ ಮೇಲಿನ ನಿಯಂತ್ರಣವಲ್ಲ, ಬುದ್ಧಿಯ ಮೇಲಿನ ನಿಯಂತ್ರಣ, ಮನಸ್ಸಿನ ಶಾಂತಿ ಎಂಬುದೇ ಅತ್ಯುತ್ತಮ ಆಸ್ತಿಯಾಗಿದೆ ಎಂಬ ಸಂದೇಶವನ್ನು ಈ ಕಥೆ ನಮಗೆ ಸಾರುತ್ತದೆ.